ಇಲ್ಲಿ ತೊಂದರೆ ಕೊಡ್ತಾರ ಅನ್ನುವಂಥ ಮಾತುಗಳಿದ್ದಾವೆ. ಯಾಕೆಂದರೆ ಏಕಾಏಕಿ ನಾಳೆ ರಾಜೀನಾಮೆ ಕೊಡುವಂಥ ವಿಷಯಕ್ಕೆ ಬಂದಿದ್ದು ಇದು ಒಂದು ರಾಜಕೀಯ ಜಾನ ನಡೆಯಂತನೂ ಅನ್ನಿಸ್ತದೆ. ಅದಕ್ಕೆ ಇವತ್ತೇನಿದ್ರು ಸಿದ್ದರಾಮಯ್ಯವರ ಮನಸ್ಸಿನ ಸ್ಥಿತಿ ಮೇಲೆ ಅವ್ರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ. ಯಾಕೆಂದ್ರೆ ತಮ್ಮೊಂದಿಗೆ ಗುರುತಿಸ್ಕೊಂಡು ಅವ್ರನ್ನ ಸತಿ ಇವತ್ತು ಉಳಿಸ್ಕೋಬೇಕಾಗಿದೆ. ಅವರು ಅದು ಉಳಿಸ್ಕೊಡೋ ಕೆಲಸನೂ ಆಗ್ಬಹುದೇನೋ. ಯಾಕೆಂದ್ರೆ ಅವ್ರು ಹೊರಗೆ ಉಳಿದ್ರೆ ತಮಗೆ ಬೇಕಾದಂಥ ಒಂದು ಸಹಿತ ಎಲ್ಲರೂ ಈ ಸಂಪುಟದಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಅದ್ರ ಜೊತೆಗೆ ತಮ್ಮವ್ರನ್ನ ಬೆಳೆಸಲಿಕ್ಕೂ ಸಾಧ್ಯ ಅನ್ನೋ ಸಹಿತ ಅಷ್ಟೇ ಗಮನಾರ್ಹ. ಯಾಕಂದ್ರೆ ಅವ್ರ ಮಗನಲ್ಲಿ ಎಷ್ಟು ಮಟ್ಟ ರಾಜಕೀಯವಾಗಿ ಬೆಳೀತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಇವತ್ತು ರಾಜಕೀಯವಾಗಿ ಅವ್ರಿಗೆ ಬೆಂಬಲಿಗರು ಇದ್ದಾರೆ. ಇವತ್ತು ನಮ್ಮ ಪರಮೇಶ್ವರ್ ಅವ್ರನ್ನಾಗಿರ್ಬೋದು, ಅವ್ರು ಮುಖ್ಯಮಂತ್ರಿ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಅವ್ರು ಮಾಡ್ಬೋದು. ಬೇಡ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡ್ಬೋದು. ಮೋಸ್ಟ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನೂ ವಯಸ್ಸು ಇವರೆಲ್ಲರೂ ನೋಡಿದಾಗ ಸಣ್ಣದಿರೋ ಜೊತೆಗೆ ಒಂದು ಉತ್ತರಗಳಲ್ಲಿ ಸ್ವಲ್ಪ ಭಾಗಗಳಲ್ಲಿ ಕವರೇಜು ಅಥವಾ ಒಂದು ಏನೋ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ. ಅವರು ಉಪಮುಖ್ಯಮಂತ್ರಿನೋ ಅಥವಾ ಅಧ್ಯಕ್ಷ ಸ್ಥಾನವನ್ನು ಮಾಡಿಕೊಡುವಂಥ ಕೆಲಸವನ್ನು ಇವೆಲ್ಲವೂ ನಡೀಬಹುದು ಅನ್ನುವಂಥ ಮಾತುಗಳು ಇದ್ದಾವೆ. ಅಂದ್ರೆ ತಮ್ಮ ಶಕ್ತಿಯನ್ನು ತಾವು ಮುಖ್ಯಮಂತ್ರಿಯಾಗಿದ್ದ ದೌಡಲ್ಲಿ ಬೆಳಿಬೇಕಂತಿಲ್ಲ. ಅದೇ ಕಾಲಕ್ಕೆ OBC ಜನರನ್ನು ಮತ್ತು ದಲಿತ ಮತ್ತು ST ಸಮುದಾಯ ಮತ್ತು ಮೈನಾರಿಟಿಯರು ಎಲ್ಲರೂ ಎತ್ತುವಂಥ ಕೆಲಸವನ್ನು ಸಹಿತ ಇವತ್ತು ಮಾಡಬೇಕಾಗಿದೆ. ಅಂಥ ಶಕ್ತಿ ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನವ್ರು ಮಾತ್ರ ಅದೇ. ಇವತ್ತು ಆ ದಿಶೆಯಲ್ಲೇ ದೊಡ್ಡ ಮನಸ್ಸು ಮಾಡಿಕೊಂಡು ಓಪನ್ ಮೈಂಡಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಸೆಕೆಂಡರಿ, DK ಶಿವರ್ ಆಗ್ತಾರೋ, ಪರಮೇಶ್ವರ್ ಅವರು ಆಗ್ತಾರೋ, ಸತೀಶ್ ಜಾರಕಿಹೊಳಿ ಅವರು ಆಗ್ತಾರೋ ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ. ಈಗಿನ ಮಟ್ಟಿಗೆ ಮಾತ್ರ DK ಶಿವರ್ ಆಗ್ತಾರ ಅನ್ನುವಂಥದ್ದು. ಆದರೆ DK ಶಿವರ್ ಆದರೆ ಈ ಒಂದು ಸಿದ್ದರಾಮಯ್ಯರ ಬೆಂಬಲಿಗರನ್ನು ಎಷ್ಟು ಮಟ್ಟಿಗೆ ಬೆಳೆಸ್ಕೊಳ್ತಾರೆ, ಏನು ಮಾಡ್ತಾರೆ ಅನ್ನೋದು ಅಷ್ಟೇ ಒಂದು ಪ್ರಶ್ನೆಗಳಿದ್ದಾವೆ. ಹೀಗಾಗಿ ಅಲ್ಲಿ ಅನೇಕ ರಾಜಕೀಯ ಗೊಂದಲಗಳು ಇರೋದರಿಂದಾಗೆ ಸಿದ್ದರಾಮಯ್ಯರು ಇನ್ನು ಮುಂದಿಡುವ ಹೆಜ್ಜೆ ಏನು